ಕೊಲ್ಲೂರಿಗೆ ತಮಿಳುನಾಡು ಸಿಎಂ ವಿಜಯ್ ಅವರ ಆಗಮನ ಆಗ್ತಾ ಇದೆ. ಹೀಗಾಗಿ ಭಾರಿ ಭದ್ರತೆಯನ್ನ ಕಲ್ಪಿಸಲಾಗ್ತಾ ಇದೆ. ಸಿಎಂ ಆದ ಬಳಿಕ ಮೊದಲ ಸಲ ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ. ಅದರಲ್ಲೂ ಕೂಡ ಆಧ್ಯಾತ್ಮಿಕ ಪ್ರವಾಸವನ್ನ ಕೈಗೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೊಲ್ಲೂರಿಗೆ ತಮಿಳುನಾಡು ಸಿಎಂ ವಿಜಯ್ ಅವರ ಆಗಮನ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ. ಮಂಗಳೂರಿನಿಂದ ಕೊಲ್ಲೂರಿನತ್ತ ವಿಜಯ್ ಹೊರಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಲ್ಮೋಸ್ಟ್ 1.5-2 ಗಂಟೆಯ ಹಾದಿ ಅದು. ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರಿಗೆ ವಿಜಯ್ ಬರ್ತಾರೆ ಅನ್ನೋದರ ಮಾಹಿತಿ ಇದೆ. ಸಿಎಂ ಆದ ಬಳಿಕ ಮೊದಲ ಸಲ ಶಕ್ತಿಪೀಠಕ್ಕೆ ಬರ್ತಾ ಇದ್ದಾರೆ. ಕೊಲ್ಲೂರಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಕಲ್ಪಿಸಿ ಕೊಡಲಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ಕೊಲ್ಲೂರು ಕ್ಷೇತ್ರ. ನೋಡಿ, ಅಲ್ಲಿ ವಿಜುವಲ್ಸ್ ತೋರಿಸ್ತಾ ಇದೀವಿ. ಅಭಿಮಾನಿಗಳತ್ತ ಕೈ ಬೀಸಿ ಕಾರ್ ಹತ್ತಿದ್ದಾರೆ. ಇನ್ನೇನು 1-3 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಮಂಗಳೂರು ಏರ್ಪೋರ್ಟ್ನಿಂದ ವಿಜಯ್ ಕಾರ್ ಹತ್ತಿದ್ದಾರೆ. ಆ್ಯಕ್ಚುಲಿ ಮಂಗಳೂರು ಏರ್ಪೋರ್ಟ್ನಿಂದ ಕೊಲ್ಲೂರಿಗೆ 2 ಗಂಟೆಯ ರಸ್ತೆ ಮುಖಾಂತರ ಹೋಗ್ತೀರಾ ಅಂದರೆ ಡಿಸ್ಟೆನ್ಸ್ 2 ಗಂಟೆಯ ಜರ್ನಿ ಅದು. ಸೊ 1.5-1.25 ಗಂಟೆ ಅಷ್ಟೊತ್ತಿಗೆ ಅವ್ರು ತಲುಪಬಹುದು ಅಂತ ಅಂದರೆ ಅರ್ಥ. ಇನ್ನೊಂದು 3 ಗಂಟೆ 3.25 ಅಷ್ಟೊತ್ತಿಗೆ ಅವ್ರು ರೀಚ್ ಆಗಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ವಿಜಯ್ ಅವರ ಫ್ಯಾನ್ಸನ್ನು ನೋಡಿ ಥ್ರಿಲ್ ಆಗಿದ್ದಾರೆ. ನಟರಾಗಿದ್ದಾಗಲೂ ಕೂಡ ಅವ್ರಿಗಷ್ಟೇ ಫ್ಯಾನ್ ಮೂಮೆಂಟು, ಫ್ಯಾನ್ ಕ್ರೇಜ್ನೆಲ್ಲ ನೋಡಿದ್ರು. ಸಿ ಎಂ ಆದ ಬಳಿಕ ಕೂಡ ಆ ಕ್ರೇಜ್ ಹಾಗೆ ಇದೆ ಅನ್ನೋದು ಅವರ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಏನಂದರೆ, ಮಂಗಳೂರಿನ ಜನರಿಗೆ ಈ ತಮಿಳು ನಟರ ಬಗ್ಗೆ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ. ಯೂಶಲಿ ಸಿನಿಮಾ ನಟರ ಬಗ್ಗೆ ಕ್ರೇಜ್ ಇಲ್ಲ, ಬಟ್ ಬೇರೆ ಬೇರೆ ಕಾರಣಕ್ಕೆ ಅಂದರೆ ಸಾಂಸ್ಕೃತಿಕ ಮತ್ತು ಭಾಷಾ ಸಂಪರ್ಕದ ಕಾರಣಕ್ಕೋಸ್ಕರ ಅಲ್ಲಿ ತುಳು ಮತ್ತು ತಮಿಳಿನ ಬಗ್ಗೆ ಅನೇಕ ಸ್ವಾರಸ್ಯಕರ ವಿಚಾರಗಳಿದ್ದಾವೆ. ಸೊ ಆ ಕಾರಣಕ್ಕೋಸ್ಕರ ಬೇಗ ಕನೆಕ್ಟೆಡ್ ಆಗ್ತಾರೆ ಜನ. ಹೆಚ್ಚು ಮೂವೀಸ್ ನೋಡ್ತಾರೆ, ಸ್ಟಾರ್ಸನ್ನು ಫಾಲೋ ಮಾಡ್ತಾರೆ. ಆಮೇಲೆ ಮಂಗಳೂರಿನಲ್ಲಿ ಗಣನೀಯ ಪ್ರಮಾಣದಲ್ಲಿ ತಮಿಳು ಮಾತಾಡುವಂತಹ ಜನಸಂಖ್ಯೆ ಕೂಡ ಇದೆ. ಸೊ ಕರಾವಳಿ ಭಾಗದ ಬಹುಭಾಷಾ ಪ್ರೇಮಿಗಳಾಗಿರುವಂತಹ ಅಲ್ಲಿನ ಜನ ತಮಿಳು ಭಾಷೆ ಬಗ್ಗೆ, ಆಮೇಲೆ ತಮಿಳುನಾಡಿನ ಕಲ್ಚರ್ ಬಗ್ಗೆ ಒಂದು ವಿಶೇಷ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಮೇನ್ ರೀಸನ್ ಇನ್ನೊಂದು ಕೇರಳದ ಗಡಿ ಸಾಮೀಪ್ಯ ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಅಲ್ಲೂ ಕೂಡ ಜಾಸ್ತಿ ಕ್ರೇಜ್ ಇರೋದು ನಿಮಗೆ ಗೊತ್ತೇ ಇದೆ. ಸೊ ಬಾರ್ಡರ್ ಇರೋದ್ರಿಂದ, ಕರಾವಳಿ ಕರ್ನಾಟಕ ಆಗಿರೋದ್ರಿಂದ ಆ ಕ್ರೇಜ್ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ನಾವು ಒಂದು ಫೋಟೋ ತೋರಿಸ್ತಾ ಇದ್ದೀವಿ ನಿಮಗೆ. ಇದು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ಅವರು ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿ ಕೊಲ್ಲೂರು ಮೂಕಾಂಬಿಕಾ ದೇವರ ದರ್ಶನವನ್ನು ಪಡೆದಂತಹ ಸಂದರ್ಭ. ಆಗ 2004ರ ಸಂದರ್ಭದಲ್ಲಿ ಅವರು ಬಂದಿದ್ದರು. ವಿಶೇಷ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದರು ಅಲ್ಲಿ. ಆಮೇಲೆ ಅವರ ಗುರು ಅಂದರೆ ಜಯಲಲಿತಾ ಅವರ ಮಾರ್ಗದರ್ಶಕ ಗುರು ಆಗಿದ್ದ MGR ಅವರು ಇದೇ ಮೂಕಾಂಬಿಕಾ ದೇವಸ್ಥಾನಕ್ಕೆ ಚಿನ್ನದ ಖಡ್ಗವನ್ನು ಕೂಡ ಕೊಟ್ಟಿದ್ರು. ಅದನ್ನು ಇವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ಪರಿಶೀಲನೆ ಮಾಡಿದ್ರು, ಹೇಗಿದೆ ಏನು ಕತೆ ಅಂತೆಲ್ಲ ಮಾಡಿದರು. ಸೊ ಆ ಫೋಟೋಸ್ ಎಲ್ಲವೂ ಕೂಡ ಈಗ ಎಲ್ಲ ಕಡೆಗಳಲ್ಲೂ ವೈರಲ್ ಆಗ್ತಾ ಇದೆ. MGR ಜಯಲಲಿತಾ ಅವರ ಮಾದರಿಯನ್ನೇ ವಿಜಯ್ ಅನುಸರಿಸ್ತಾ ಇರೋದು ಕಾಣಿಸ್ತಾ ಇದೆ. ಪ್ರತಿ ಹಂತದಲ್ಲೂ ಅಷ್ಟೇ ಅವರಿಬ್ಬರು ಹೇಗೆ ಆರಂಭದ ದಿನಗಳಲ್ಲೇ ಛಾಪನ್ನು ಮೂಡಿಸಿದ್ರು, ಅದೇ ರೀತಿಯಾದಂತಹ ಛಾಪನ್ನು ಒತ್ತಾ ಹೋಗ್ತಾ ಇದ್ದಾರೆ.
ಜನಕಲ್ಯಾಣ ಯೋಜನೆಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್ ನೇರ ಸಂಪರ್ಕದಲ್ಲಿ. ಸುಕ್ಪಾಲ್, ಎಷ್ಟೊತ್ತಿಗೆ ರೀಚ್ ಆಗೋ ಎಕ್ಸ್ಪೆಕ್ಟೇಷನ್ಸ್ ಇದೆ, ಆಮೇಲೆ ಯಾವ ರೀತಿ ವ್ಯವಸ್ಥೆ, ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ? ಯೂಶಲಿ ಸುಕ್ಪಾಲ್, ನಾವು ಮಂಗಳೂರಿನಲ್ಲಿ ನೋಡಿದೀವಿ, ಸಿನಿಮಾ ನಟರ ಬಗ್ಗೆ ಅಷ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ, ಬಟ್ ವಿಜಯ್ ಕೇಸ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು. ಸದ್ಯ ಈಗ ಒಂದು ಸುಮಾರು 3:30 ಸುಮಾರಿಗೆ ಈ ಒಂದು ಕ್ಷೇತ್ರಕ್ಕೆ ತಲುಪುವ ಸಾಧ್ಯತೆ ಇದೆ. ಹಾಗಾಗಿ 2 ಗಂಟೆಯಿಂದ ಸಂಪೂರ್ಣವಾಗಿ ದರ್ಶನವನ್ನು ಕ್ಲೋಸ್ ಮಾಡಲಾಗಿದೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ, ಇಲ್ಲಿ ಇಷ್ಟು ಹೊತ್ತುಗಳ ಕಾಲ 2 ಗಂಟೆವರೆಗೂ ನಿರಂತರವಾಗಿ ಭಕ್ತರಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಈಗ ಸದ್ಯ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗಿದೆ. ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಯಾರಿಗೂ ಪ್ರವೇಶ ಇಲ್ಲ. ಈಗ ಬಾಂಬ್ ನಿಷ್ಕ್ರಿಯ ದಳ ಆಗ್ಬೋದು ಅಥವಾ ಬಾಂಬ್ ಪತ್ತೆ ದಳ ಆಗಿರ್ಬೋದು, ಇವರು ಬಂದು ಈಗ ತಪಾಸಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತಪಾಸಣೆಯನ್ನು ಕೈಗೊಂಡಿದ್ದಾರೆ. ಇಷ್ಟು ಹೊತ್ತುಗಳ ಕಾಲ ಈ ಕ್ಯೂ ಅಲ್ಲಿ ನೀವು ಗಮನಿಸ್ಬೋದು, ನಿರಂತರವಾಗಿ ಭಕ್ತಾದಿಗಳಿದ್ದರು. ಬೆಳಿಗ್ಗೆಯಿಂದಲೂ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಹಾಗಾಗಿ ಅವರು ಬರುವಂಥ ಹಿನ್ನೆಲೆಯಲ್ಲಿ ಅದನ್ನು ಸ್ಟಾಪ್ ಮಾಡುವಂಥ ಸಾಧ್ಯತೆಗಳಿತ್ತು. ಆದರೆ ಅವರು ತಡವಾಗಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲ ರೀತಿಯಾದಂಥ ಭಕ್ತರನ್ನು ವಾಪಸ್ ಕಳಿಸಿ ಈಗ ಪತ್ತೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಡೀ ದೇವಸ್ಥಾನದ ಆವರಣದಲ್ಲಿರ್ಬೋದು, ಮೇಲ್ಭಾಗದಲ್ಲಿರ್ಬೋದು, ಮೇಲ್ಛಾವಣಿಯಲ್ಲಿರ್ಬೋದು, ಏನೆಲ್ಲ ಇದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಜೊತೆಗೆ ಯಾವುದಾದ್ರೂ ಇಷ್ಟು ಹೊತ್ತುಗಳ ಕಾಲ ಭಕ್ತರು ಇದ್ದಂಥ ಕಾರಣಕ್ಕಾಗಿ ಯಾವುದಾದ್ರೂ ಸ್ವತ್ತುಗಳನ್ನು ಇಲ್ಲಿ ಇಟ್ಟಿದ್ದರೆ ತೊಂದರೆ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ವತಃ ಮಂಗಳೂರಿನಿಂದ ಬಂದಿರುವಂಥ ಬಾಂಬ್ ಪತ್ತೆ ದಳದ ಸಿಬ್ಬಂದಿಗಳಿದ್ದಾರೆ, ಅವರೆಲ್ಲವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಮಿಳುನಾಡಿನಿಂದ ಬಂದಿರುವಂತಹ ಸಿಬ್ಬಂದಿಗಳು ಇದ್ದಾರೆ, ಅವರು ಇಡೀ ಒಂದು ದೇವಸ್ಥಾನವನ್ನು ಕಂಟ್ರೋಲ್ಗೆ ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನು ಯಾವುದೇ ರೀತಿಯಾಗಿ ಭಕ್ತರಿಗೆ ಪ್ರವೇಶ ಇಲ್ಲ. ಸಂಪೂರ್ಣವಾಗಿ ಇಲ್ಲಿ ಇದ್ದಂಥ ಭಕ್ತರನ್ನು ದರ್ಶನ ಮಾಡಿ ಅವ್ರನ್ನ ಹೊರಗೆ ವಾಪಸ್ ಕಳಿಸುವಂಥ ಕೆಲಸ ಆಗಿದೆ. ಈಗ ಇರುವಂಥದ್ದು ಇಲ್ಲಿ ಶುಚಿತ್ವ ಮಾಡುವಂಥದ್ದು. ಅವರು ಬರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆಯಿಂದ ಸಣ್ಣ ಪ್ರಮಾಣದ ಮಳೆ ಆಗ್ತಾ ಇದೆ, ಅದನ್ನು ಬಳಿಕ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸಗಳು. ಜೊತೆಗೆ ಪೊಲೀಸರು ಎಲ್ಲ ಕಡೆಗಳಲ್ಲಿ ಈ ರೀತಿಯಾಗಿ ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಏನಾದರೂ ಇದೆಯಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಜಯ್ ಅವರಿಗೆ Z+ ಭದ್ರತೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ತಪಾಸಣೆಗಳನ್ನು ಮಾಡಲಿಕ್ಕೆ ತಮಿಳುನಾಡು ಮತ್ತು ಕರ್ನಾಟಕ ಪೊಲೀಸರು ಇಬ್ಬರು ಸೇರಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಿಂದ ದೇವಸ್ಥಾನದ ವತಿಯಿಂದ ಶುಚಿತ್ವವಾಗಿರ್ಬೋದು ಅಥವಾ ಅವರು ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ಸ್ವಾಗತಿಸಬೇಕು, ಅದಕ್ಕೆ ಯಾರೆಲ್ಲ ಅರ್ಚಕರು, ಆಡಳಿತ ಸಮಿತಿಯವರು ಎಲ್ಲರೂ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಭದ್ರತೆಗೆ ಲೋಪ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಮಮತಾ.